ಭಾಗ್ಯಲಕ್ಷ್ಮಿಲಿ ನನ್ನ ಫೇವ್ರೆಟ್ ಮೂಮೆಂಟ್ ಬಂದು ಲಕ್ಷ್ಮಿ ಅಕ್ಕ ಮದುವೆ. ಸೊ ಅಲ್ಲಿ ಎಲ್ಲ ಆರ್ಟಿಸ್ಟ್ ಇದ್ವಿ. ತುಂಬ ಚೆನ್ನಾಗಿತ್ತು ಶೂಟಿಂಗು. ಎಲ್ಲರೂ ಒಂದೇ ಕಡೆಯಿಂದ ಫನ್ ಇತ್ತು, ಎಲ್ಲ ಚೆನ್ನಾಗಿತ್ತು. ಸೊ ಅದು ನನಗೆ ಫೇವ್ರೆಟ್ ಮೂಮೆಂಟ್ ಭಾಗ್ಯಲಕ್ಷ್ಮಿ ಸೀರಿಯಲ್. ನಾನು ಮರೆಯಲಾಗದ ಕಿಲ್ಲರ್ ಸೀನ್, ನಂದೊಂದು ಹೊಡೆಯೋ ಸೀನ್ ಇತ್ತು ಫ್ರೆಂಡ್ಸಿಗೆ. ಸೊ ಅದು ನನಗೆ ಪರ್ಸ್ನಲಿ ತುಂಬ ಇಷ್ಟ. ಆ್ಯಂಡ್ ಅದರಲ್ಲಿ ಸರಿಗೆ ಹೊಡೆದಾಕ್ಬಿಟ್ಟಿದ್ದೆ ಎಲ್ರಿಗೂ. ಸೊ ಅದು ಇಷ್ಟ. ಭಾಗ್ಯಲಕ್ಷ್ಮಿ ಕತೆ ನನ್ನ ಬದುಕಲ್ಲಿ ತುಂಬಾ ಇನ್ಸ್ಪೈರ್ ಮಾಡಿದೆ ನನ್ನನ್ನು. ಆ್ಯಂಡ್ ಹೇಗೆ ಅಂದರೆ ಏನಾದರೂ ಒಂದು ಕಷ್ಟದಿಂದ ಇದ್ದರೆ ಅದರಿಂದ ಆಚೆ ಬರ್ಬೋದು, ಹೇಗೆ ಸೊಲ್ಯೂಷನ್ ಇದ್ದೇ ಇರುತ್ತೆ ಎಲ್ಲ ಪ್ರಾಬ್ಲಮ್ಸ್ಗೆ ಅಂತ ತಿಳಿಸ್ಕೊಟ್ಟಿದೆ. ಭಾಗ್ಯಲಕ್ಷ್ಮಿ ಸ್ಪೆಷಲ್ ಶೋ ಅನ್ಸೋದು ಯಾಕೆ ಅಂದರೆ ಇದು ವುಮೆನ್ ಓರಿಯೆಂಟೆಡ್ ಆಗಿರುತ್ತೆ. ಸೊ ಒಬ್ಬ ಹೆಣ್ಣು ಏನೆಲ್ಲ ಟ್ರೈ ಮಾಡ್ಬೋದು, ಅಂದರೆ ಅವ್ರ ಕೈಲಿ ಏನೇನು ಆಗುತ್ತೆ, ಅವ್ರಿಗೆ ಶಕ್ತಿ ಎಷ್ಟಿರುತ್ತೆ ಅನ್ನೋದೆಲ್ಲ ತೋರಿಸ್ಕೊಟ್ಟಿದೆ ಭಾಗ್ಯಲಕ್ಷ್ಮಿ. ಸೊ ಅದು ಸ್ಪೆಷಲ್ ಶೋ. ಶೂಟಿಂಗ್ ಡೇಸು ಆ್ಯಂಡ್ ಶೂಟಿಂಗಲ್ಲಿ ಮಾಡೋ ಫನ್ ಮಸ್ತೀಸ್ ಎಲ್ಲ ತುಂಬ ಮಿಸ್ ಮಾಡ್ಕೊತೀನಿ. ಸೊ ನಾರ್ಮಲ್ ಸ್ಟೂಡೆಂಟ್ ಥರ ಡೈಲಿ ಕಾಲೇಜ್ಗೆ ಹೋಗಿ ಬರೋದಲ್ಲದೆ ಇಲ್ಲಿ 15 ಡೇಸ್, ಇಲ್ಲಿ 15 ಡೇಸಲ್ಲಿ ತುಂಬ ಚೆನ್ನಾಗಿತ್ತು. ಶೂಟಿಂಗ್ನ ತುಂಬ ಮಿಸ್ ಮಾಡ್ಕೊತೀನಿ. ಆ್ಯಂಡ್ ಇಲ್ಲಿರೋರೆಲ್ಲರೂ ತುಂಬ ಮಿಸ್ ಮಾಡ್ಕೊತೀನಿ.